ಪ್ರಜಾಧ್ವನಿ ಇದು ಪ್ರಜೆಗಳ ನಂಬಿಕೆಯ ಧ್ವನಿ. ಹಾವೇರಿ ಗದಗ ಲೋಕಸಭಾ ಮತಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಹಾಗೂ ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿಯವರು ಶುಕ್ರವಾರ ನಾಮಪತ್ರ ಸಲ್ಲಿಸಿದರು. ಹಾವೇರಿ ನಗರದಲ್ಲಿ ಸಹಸ್ರಾರು ಕಾರ್ಯಕರ್ತರೊಂದಿಗೆ ಮೆರವಣಿಗೆಯಲ್ಲಿ ಆಗಮಿಸಿದ ಅವರು ಮಾಜಿ ಮುಖ್ಯಮಂತ್ರಿ ಬಿ.ಎಸ್. ಯಡಿಯೂರಪ್ಪ ಹಾಗೂ ಮಾಜಿ ಸಂಸದ ಶಿವಕುಮಾರ ಉದಾಸಿ ಸೇರಿದಂತೆ ಇನ್ನೂ ಹಲವಾರು ಮುಖಂಡರ ಸಮ್ಮುಖದಲ್ಲಿ ನಾಮಪತ್ರ ಸಲ್ಲಿಸಿದರು. ಯಡಿಯೂರಪ್ಪ ಸಾಹೇಬರು ಮಾತಾಡಿದ್ರೆ ನಾವೇನು ಮಾತಾಡೋದು ಉಳಿದಿಲ್ಲ. ಈಗ ಬೋಲೋ ಭಾರತ್ ಮಾತಾ ಕಿ. ನಾನು ಇಷ್ಟೇ ನಿಮಗೆ ಹೇಳಲಿಕ್ಕೆ ಬಂದೇನೆ, ಯಾರು ರಾಮ ಮಂದಿರದ ಉದ್ಘಾಟನೆಯನ್ನ ಬಾಯ್ಕಾಟ್ ಮಾಡಿದ್ರು, ಯಾರು ಆರ್ಟಿಕಲ್ 370 ಪುನರ್ ಹೇಳಿದಂತ ಕಾಂಗ್ರೆಸ್ ಪಾರ್ಟಿಯನ್ನ ನೀವು ಕಿತ್ತು ಬಿಟ್ಟಿದ್ದಾರೆ. ಯಾರು ಪಾಕಿಸ್ತಾನ ಜಿಂದಾಬಾದ್ ಅನ್ನುವಂಥವ್ರನ್ನ 8 ದಿನದಂತೆ ಜೈಲಿಗೆ ಹಾಕಿ ರಾಜಕೀಯವಾಗಿ ಯಾರು ಹನುಮಾನ್ ಚಾಲೀಸನ್ನ ಹಾಕಿದ್ರೆ ಅವರನ್ನ ಅರೆಸ್ಟ್ ಮಾಡ್ತಾರೆ, ಅವರನ್ನ ಹನುಮಂತನ ರೀತಿಯಲ್ಲಿ ರಾಜಕೀಯವಾಗಿ ಅವರನ್ನ ಸುಟ್ಟು ಹಾಕ್ರಿ.